ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹದೇವಪ್ಪ ವಿರುದ್ಧ ಡಿಕೆ ಹಣಾಕೆಂಡ ಹೇಳಿಕೆ ಮಹದೇವಪ್ಪನಂಥವರಿಗೆ ಶೋಭೆ ತರಲ್ಲ ಎಂದ ರಂಗನಾಥ್. ಶಾಸಕ ರವಿ ಗಣಿಗ ಗರಂ. ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ವ್ಯಂಗ್ಯ. ಡಿಕೆಗೆ ಸಿದ್ದರಾಮಯ್ಯ ಝಲಕ್ ಕೊಟ್ಟಿದ್ದಾರೆ ಎಂದ ಅಶೋಕ್. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟದ ನಡುವೆ ಸಚಿವ ಮಹದೇವಪ್ಪ ಹೊತ್ತಿಸಿದ ಬೀದಿ ನಾಯಿ ಹೇಳಿಕೆಯ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಡಿಕೆ ಬಣದ ಶಾಸಕರು ಮಹದೇವಪ್ಪ ವಿರುದ್ಧ ರಾಂಗ್ ಆಗಿದ್ದಾರೆ. ಮತ್ತೊಂದೆಡೆ ಕೈ ಶಾಸಕ ಪಡೆ ವಿದೇಶಕ್ಕೆ ಹಾರಿದ್ದಾರೆ. ಈ ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ. ಪಟ್ಟಕ್ಕಾಗಿ ಡಿಕೆ ಚದುರಂಗದಾಟ ಶುರು ಮಾಡಿಯಾಗಿದೆ. ಮೇಲಿಂದ ಮೇಲೆ ತಾಳವನ್ನು ಉರುಳಿಸುತ್ತಿದ್ದಾರೆ. ಹರಿಪ್ರಸಾದ್ ಹೇಳಿದಂತೆ ರೈಲ್ವೆ ಇಂಜಿನ್ ರೀತಿ ಬಂಡೆ ಬಣದ ಸೌಂಡ್ ಕೂಡ ಜೋರಾಗಿದೆ. ಸಚಿವ ಮಹದೇವಪ್ಪ ನಾಯಕತ್ವಕ್ಕೂ ಬೀದಿ ನಾಯಿಗಳಿಗೂ ಸಂಬಂಧ ಬೆಸೆದು ಮಾತನಾಡಿದ್ರು. ಈಗ ಡಿಕೆ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್ ಈ ರೀತಿಯ ಹೇಳಿಕೆ ಮಹದೇವಪ್ಪನಂಥವರಿಗೆ ಶೋಭೆ ತರಲ್ಲ ಅಂದಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ನಾಯಿಗೆ ಬಾಲ ಇದ್ರೆ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ, ಒಬ್ಬ ಕ್ಯಾಬಿನೆಟಲ್ಲಿ ಹಿರಿಯ ಮಂತ್ರಿಗಳಾಗಿದ್ಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಶಾಸಕರು ಅವ್ರ ಕಡೆ ಮುಖ ಮಾಡಿ ನೋಡೋಂಥದ್ರಲ್ಲಿ ಒಳ್ಳೆ ನುಡಿಗಳು ಬರೋಂಥದ್ದನ್ನು ಅಪೇಕ್ಷೆ ಪಡೋಂಥ ಬದುಕು ನಮ್ಮದು. ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂಥದ್ದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ ನಾನು. ಇನ್ನು ಶಾಸಕ ಗಣಿಗ ರವಿ ಸಹ ಮಹದೇವಪ್ಪರ ಬೀದಿ ನಾಯಿ ಹೇಳಿಕೆಗೆ ಗರಂ ಆಗಿ ಉತ್ತರಿಸಿದ್ದಾರೆ. ಡಿಕೆಶಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಅಂದಿದ್ದಾರೆ. ಒಂದು ವಾರದಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅವರಿರಬಹುದು ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರಬಹುದು. ನಾಯಿ ಅಂದರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ. ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಒಂದು ವಾರ ಟೈಮ್ ಕೊಡ್ರಿ. ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತೀವಿ. ಕೈ ನಾಯಕರ ಈ ಗುದ್ದಾಟ ಬಿಜೆಪಿಗೂ ಅಸ್ತ್ರವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ರಾಜ್ಯ ನಾಯಕರಿಂದ ಹಿಡಿದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರವರೆಗೂ ಎಲ್ಲರ ಕಾಲೆಳೆದು ವ್ಯಂಗ್ಯ ಮಾಡಿದ್ದಾರೆ. ನಾನು ಇಷ್ಟು ದಿನನೂ ಕೂಡ CM ಮತ್ತು DCM ಮಧ್ಯೆ ಕಚ್ಚಾಟ ನೋಡ್ತಾ ಇದ್ದೆ. ನಾನು CM ಮತ್ತು DCMಗಳ ಮಧ್ಯೆ ಕಚ್ಚಾಟ ಬರ್ತಾ ಇತ್ತು ದಿನನಿತ್ಯ ಪತ್ರಿಕೆಯಲ್ಲಿ. ನಿನ್ನೆಯಿಂದ ನೋಡ್ತಾ ಇದ್ದರೆ ಕುರ್ಚಿಗೆ ನಾಯಿಗಳು ಕಿತ್ತಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಅವು ನಾಯಿಗಳಿಗೂ ಮೂರನೇ ಮಾಡಿಯ ಯೋಗ ಅಂತ ಮಹದೇವಪ್ಪನವ್ರು ಹೇಳಿರೋದು, ನಾನಲ್ಲ. ಬೀದಿ ನಾಯಿಗಳಲ್ಲ ಅವರೇ ಹೇಳಿಕೆ. DK ಸುರೇಶ್ ಅವರು, ನಾವು ನಿಯತ್ತಿನ ನಾಯಿಗಳು ಅಂದರೆ ಬೀದಿ ನಾಯಿಗಳು ಯಾರು ಈಗ ಕಾಂಗ್ರೆಸ್ಸಲ್ಲಿ? ಹಂಗಾರೆ ಹೇಳ್ಬೇಕಲ್ಲ. ಈಗ ನಂದಲ್ಲ ಇದು ಯಾವುದೂ, ಎಲ್ಲ ಮಹದೇವಪ್ಪಂದೆ. ಅಂದರೆ ಕಾಂಗ್ರೆಸ್ಸಿನ ಜಗಳ ಈಗ ಬೀದಿ ನಾಯಿಗಳ ಜಗಳ ಥರ ಆಗಿದೆ ಅಂತ ಮಹದೇವಪ್ಪನವರು ಹೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದ್ಬಿಡ್ತು ರಾಜಕಾರಣ? ಪವಿತ್ರವಾದಂಥ ವಿಧಾನಸೌಧ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಂಥ ಒಳಜಗಳಕ್ಕೆ ಕಾಂಗ್ರೆಸ್ ಪಾರ್ಟಿ MLAಗಳನ್ನು ನಾಯಿ ಬಾಲಕ್ಕೆ, ಬೀದಿ ನಾಯಿ, ಆಮೇಲೆ ನಿಯತ್ತಿನ ನಾಯಿ, ಸದ್ಯಕ್ಕೆ ಪುಣ್ಯಕ್ಕೆ ಹುಚ್ಚು ನಾಯಿ ಅಂತ ಹೇಳಿಲ್ಲ. ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರಿಗೆ ಪಾಪ ನಾಯಿನ ಕಂಡ್ರೆ ಭಾಳ ಪ್ರೀತಿ. ಅವರು ರೆಗ್ಯುಲರ್ ಆಗಿ ಯಾವಾಗ ನಾಯಿನ ಇಟ್ಕೊಂಡಿರ್ತಾರೆ. ಅವರು ಬಿಸ್ಕೆಟ್ ಹಾಕ್ತಾನೆ ಇರ್ತಾರೆ ಅವರು. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ಫಾರಿನ್ ಟೂರ್ ರಾಜಕೀಯವೂ ಸದ್ದು ಮಾಡ್ತಾ ಇದೆ. ಈ ಪ್ರವಾಸ ಕಥನಕ್ಕೆ ಎಂಟ್ರಿ ಕೊಟ್ಟಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಟೂರಿಗೆ ಹೋದವರೆಲ್ಲ ಸಿದ್ದರಾಮಯ್ಯ ಬೆಂಬಲಿಗರು, ಸಿದ್ದರಾಮಯ್ಯ ಡಿಕೆಗೆ ಒಂದು ಝಲಕ್ ಕೊಟ್ಟಿದ್ದಾರೆ ಅಂತ ಕುಟುಕಿದ್ದಾರೆ. ಇವರು ಫಾರಿನ್ ಟೂರ್ಗೆ ಹೋದವರೆಲ್ಲ ಯಾರು ಬೆಂಬಲಿಗರು? ಪಕ್ಕ ಸಿದ್ದರಾಮಯ್ಯನವರ ಬೆಂಬಲಿಗರು ಇವರು. ಇದು ಫಸ್ಟ್ ಝಲಕ್ ಅಷ್ಟೇ. DK ಶಿವಕುಮಾರ್ ಅವರಿಗೆ ಒಂದು ಝಲಕ್ ಕೊಟ್ಟವರು. ಈ ಬಗ್ಗೆ ಮಾತನಾಡಿರುವ ಡಿಕೆ ಬಣದ ಶಾಸಕ ಮಾಗಡಿ ಬಾಲಕೃಷ್ಣ, ಅವ್ರ ಟೀಮೇ ಬೇರೆ, ನಮ್ಮ ಟೀಮೇ ಬೇರೆ, ಅವರೇನು 100 ಜನ ಹೋಗಿದಾರ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು. ಇನ್ನು ಗಣಿಗ ರವಿ ಸಹ ಫಾರಿನ್ ನಲ್ಲಿ ಟೂರ್ ಹೊಡೆದು ಬಂದ್ರೆ CM ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೋಲಿ ಬಿಡ್ರಿ, ಮಜಾ ಮಾಡ್ಕೊಂಡ್ಬರ್ರಿ. ನಾವು ಹೋಯ್ತಲ್ಲಪ್ಪ, ನಮ್ ಕೆಲಸ ಜಾಸ್ತಿ ಇದೆ, ಕಾಂಟ್ಯಾಕ್ಟ್ ಇಲ್ಲ, ಹೋಯ್ತಲ್ಲ. ಅವ್ರಿಗೂ ಐತೆ, ಸ್ವಲ್ಪ ಬಿಡು ಮಾಡ್ಕೊಂಡವ್ರೆ. ಅವ್ರವ್ರ ಸ್ನೇಹಿತರು ಕಂಡ್ರಿ, ಲೈಕ್ ಮೈಂಡೆಡ್ಸ್, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ನಮ್ಮನ್ನೇನು ಕರೆದಿಲ್ಲ ಅವರು. ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ನಮ್ಮನ್ನೇ ಆಗ್ರಿ ಕರಿಬೇಕು. ಅವ್ರು ಸ್ವಂತ ದುಡ್ಡಲ್ಲ ಅದಕ್ಕೆ ಏನ್ ಎಲ್ಲರೂ ಕರ್ಕೊಂಡು ಹೋಗ್ತಾರನ್ರಿ. ಏನ್ 100 ಜನ ಹೋಗ್ರಿ, ಅವ್ರು ಯಾರ ಪಾಪ 15 ಜನ ಹೋಗೋರು ತಲಾಗಿಸ್ಕೊತಾರೆ. ಕದ್ದೋಗಿರ್ಲಿ, ಧೈರ್ಯವಾಗಿ ಹೋಗಿರ್ಲಿ,
ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಬಿಲ್ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಮತ್ತೊಂದು ಸುತ್ತಿನ ಸಮರ ಸಾರಿದೆ. ಇದಿಷ್ಟೇ ಅಲ್ಲ, ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕಮಿಷನ್ ಬಾಂಬ್ ಹಾಕಿದ್ದಾರೆ. ಹಿಂದಿನ ಸರ್ಕಾರಕ್ಕಿಂತಲೂ ಈ ಸರ್ಕಾರಕ್ಕೆ ಹೆಚ್ಚಿನ ಕಮಿಷನ್ ಕೊಡಬೇಕು, ಈ ಹಿಂದೆ ಕೆಂಪಣ್ಣರನ್ನ ಬಳಸಿಕೊಂಡು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ 3 ವರ್ಷದ ಬಿಲ್ಲಿಗೂ ಸಹ ನಾವು ಪರ್ಸೆಂಟೇಜ್ ಕೊಡಬೇಕು. ಅದು ಹಳೆ ಸರ್ಕಾರಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿದೆ. ಇದೆಲ್ಲ ಹೇಳಿದ್ರು ಕೂಡ ಜಾಣ ಕುರುಡ್ರಂಗೆ ನಮಗೇನು ಗೊತ್ತಿಲ್ವೇನೋ, ನಾವೇನು ಮಾಡ್ತಿಲ್ವೇನೋ, ನಾವೇನು ಅಂತಿಲ್ವೇನೋ ಅನ್ನಂಗೆ ಮಾನ್ಯ ಮುಖ್ಯಮಂತ್ರಿಗಳು ವರ್ತಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಡಿರೋ ಆರೋಪಕ್ಕೆ DCM DK ಶಿವಕುಮಾರ್ ಕಿಡಿಕಾರಿದ್ದಾರೆ. ಕೆಲಸ ನಿಲ್ಲಿಸೋದಿದ್ರೆ ನಿಲ್ಲಿಸಲಿ ಅಂತ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಒಂದು ಸಾಂಕೇತಿಕವಾಗಿ ಒಂದು ಮುಷ್ಕರ ಮಾಡಬೇಕಂತಿದ್ದು ಸುಮಾರು 25,000 ಜನ ಸೇರ್ತಾರೆ ಸ್ನೇಹಿತರೆ. ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. 38,000 ಕೇಸ್ ಮೊದಲು ನಿಲ್ಲಿಸ್ಲಿ ಕಾಮಗಾರಿನ. ಯಾರು ಹಿಂದೆ ನಾನು ಗೌರ್ಮೆಂಟಲ್ಲಿ ನಾನು ಹೇಳಿಲ್ವ, ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತ ಅಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು, ಕೆಲಸ ಯಾಕೆ ತಗೊಂಡ್ರು? ನಿಲ್ಲಿಸೋರೆಲ್ಲ ನಿಲ್ಲಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ದುಡ್ಡು ಏನು ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದೆ. ಅದನ್ನೇ ಬಿಜೆಪಿ ದಾಳವಾಗಿ ಬಳಸಿಕೊಳ್ತಾ ಇದೆ. ನೀವು ತೋಡಿದ ಗುಂಡಿಗೆ ನೀವೇ ಬಿದ್ದಿದ್ದೀರಿ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಅವಾಗ ನಮ್ಮನ್ನು ಕೇಳಿದ್ರಲ್ಲ ಅಪರಾಧಿ ಅಂತ ಹೇಳಿದ್ರು. ಈಗ ನೀವು ತೋಡಿದ ಗುಂಡಿಯಲ್ಲಿ ನೀವೇ ಸಿಕ್ಕಾಕೊಂಡಿದ್ದೀರ ಬೋನಲ್ಲಿ. ಇವತ್ತು ನೇರವಾಗಿ ಬಂದು ಹೇಳಿದ್ದಾರೆ ಅಂತಂದ್ರೆ ಅಲ್ಲಿಗೆ ರೋಷಿ ಹೋಗಿದ್ದಾರೆ ಅಂತ ಅರ್ಥ. ಗುತ್ತಿಗೆದಾರರ ಸಂಘ ಬರೀ ಆರೋಪಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಹಾಕಿರೋ ಗುತ್ತಿಗೆದಾರರು ಮಾರ್ಚ್ 5ರಂದು ತಮ್ಮ ಕೆಲಸ ನಿಲ್ಲಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ.